ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಿದೆ. ವರುಣನ ಕೃಪೆಯಿಂದ ರೈತರ ಮುಖದಲ್ಲಿ ಸಂತೋಷ ಕಾಣಿಸ್ತಿದೆ ನಿಜ. ಆದರೆ ಅದೇ ಅನ್ನದಾತರು ಈಗ ರಸಗೊಬ್ಬರಕ್ಕಾಗಿ ಪರದಾಡ್ತಿದ್ದಾರೆ. ಸಾಲುಗಟ್ಟಿ ನಿಂತಿದ್ದಾರೆ. ಊಟ ನಿದ್ರೆ ಬಿಟ್ಟು ಕಾಯ್ತಿದ್ದಾರೆ. ಮಹಿಳೆಯರು ಕೆಲಸ ಕಾರ್ಯ ಬಿಟ್ಟು ದೌಡಾಯಿಸಿದ್ರೆ ಮಕ್ಕಳು ಶಾಲೆಗೂ ಹೋಗದೆ ಕ್ಯೂನಲ್ಲಿ ನಿಂತಿದ್ದಾರೆ. ಅಷ್ಟಕ್ಕೂ ಇವರೆಲ್ಲ ಹೀಗೆ ಕಾಯ್ತಿರೋದಕ್ಕೆ, ಆಕ್ರೋಶದಿಂದ ರೈತರು ಬುಸುಗುಡೋದಕ್ಕೆ ಕಾರಣ ರಸಗೊಬ್ಬರ. ಯೂರಿಯಾ ಗೊಬ್ಬರ ಕೊರತೆ, ರೈತರ ತೀವ್ರ ಆಕ್ರೋಶ. ಶಾಲೆ ಬಿಟ್ಟು ಕ್ಯೂ ನಿಂತ ಮಕ್ಕಳು, ಸಿಕ್ತಿಲ್ಲ ರಸಗೊಬ್ಬರ. ರಾಜ್ಯದಲ್ಲಿ ಮುಂಗಾರು ಉತ್ತಮವಾಗಿದೆ, ಕೃಷಿ ಚಟುವಟಿಕೆ ಚುರುಕಾಗಿದೆ. ಆದರೆ ರಸಗೊಬ್ಬರ ಕೊರತೆಯಿಂದ ರೈತರು ಕಂಗಾಲಾಗಿದ್ದಾರೆ. ಕೊಪ್ಪಳದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಜಿಲ್ಲೆಯ ರೈತರು ಪರದಾಡ್ತಿದ್ದಾರೆ. ಗಂಜ್ ಸರ್ಕಲ್ ಬಳಿಯ ತಾಲೂಕು ಒಕ್ಕಲತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ಕಚೇರಿ ಎದುರು ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಂತು ಬೇಸತ್ತಿದ್ದಾರೆ. ಬೆಳ್ಳಂಬೆಳಗ್ಗೆ 4 ಗಂಟೆಗೆ ರೈತರು ಬಂದು ಕ್ಯೂನಲ್ಲಿ ನಿಲ್ಲೋದಲ್ಲದೆ ಮಕ್ಕಳನ್ನ ಕೂಡ ರೈತರು ಶಾಲೆಗೆ ಕಳಿಸದೆ ಕ್ಯೂನಲ್ಲಿ ನಿಲ್ಲಿಸುತ್ತಿದ್ದಾರೆ. ಇಷ್ಟೆಲ್ಲ ಸರ್ಕಸ್ ಮಾಡಿದ್ರೂ ಅಧಿಕಾರಿಗಳು ಮಾತ್ರ ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಕೈ ಚೆಲ್ತಿರೋದಕ್ಕೆ ರೈತರು ಬುಸುಗುಟ್ಟಿದ್ದಾರೆ. ಸಹಕಾರಿ ಸಂಘದಲ್ಲಿ 1 ಚೀಲ ಯೂರಿಯಾಗೆ 210 ರೂಪಾಯಿ ಇದ್ರೆ ಖಾಸಗಿ ಅಂಗಡಿಗಳಲ್ಲಿ 500 ರೂಪಾಯಿ ಇದೆ. ಕೃಷಿ ಇಲಾಖೆ ಅಧಿಕಾರಿಗಳು ಖಾಸಗಿಯವರ ಜತೆ ಶಾಮೀಲಾಗಿ ಕೃತಕ ಅಭಾವ ಸೃಷ್ಟಿಸಿದ್ದಾರೆ ಅಂತ ರೈತರು ಆರೋಪಿಸುತ್ತಿದ್ದಾರೆ. ಇವತ್ತು ಬೆಳಗ್ಗೆ 4 ಗಂಟೆಯಿಂದ ರೈತರು ಕಾಯಕತ್ತೀವಿ, ಸ್ಟಾಕ್ ಎಲ್ಲ ಇನ್ನೂ ಲೋಡ್ ಆಯ್ತು ಅಂತ ಆರ್ಕೆ ಉತ್ತರ ಇವ್ರು ಕೊಡಕತ್ತಾರ. ಆದ್ರೆ ಇಲ್ಲಿ ರೈತರಿಗೆ ಒಂದು ಚೀಲ ಗೊಬ್ಬರ ಸಿಗೋಕೆ ಕಷ್ಟ. ಗಂಡ್ರ ಮಕ್ಕಳಿಗೆ ಕಟ್ಕೊಂಡು ನಾವು ಹೊಡೆದಾಡ್ಬೇಕು. 4 ಗಂಟೆಗೆ ಬಂದು ಉದಾಹರಣೆ ಸಾಲಿ ಮಕ್ಕಳು ಬಂದವು ಆಧಾರ್ ಕಾರ್ಡ್ ತಂದ ಕೇವಲ 2 ಚೀಲ ಗೊಬ್ಬರಕ್ಕೆ. ಇನ್ನು ಕುಷ್ಟಗಿ ತಾಲೂಕಿನ ಹನುಮಸಾಗರ ಪಟ್ಟಣದ ರೈತ ಸಂಪರ್ಕ ಕೇಂದ್ರದ ಬಳಿ ರೈತರು ಲಾರಿಯಿಂದಲೇ ಗೊಬ್ಬರ ಚೀಲಗಳನ್ನ ಹೊತ್ತೊಯ್ದ್ರು. 450 ಚೀಲಗಳು ಲಾರಿಯಲ್ಲಿ ಇದ್ದಾಗಲೇ ಖಾಲಿಯಾದ್ವು. ಹಾಗೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಸೊಸೈಟಿಯ ಬಳಿಯೂ ಗೊಬ್ಬರಕ್ಕಾಗಿ ರೈತರು ಪರದಾಡಿದ್ರು. ಇತ್ತ ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲೂ ಯೂರಿಯಾಗಾಗಿ ಪರದಾಡ್ತಿದ್ದಾರೆ. ಲೋಡ್ ಬರ್ತಿದ್ದಂತೆ ಖಾಲಿಯಾಗ್ತಿದೆ. ಜಿಲ್ಲಾಡಳಿತ ಮಾತ್ರ ಗೊಬ್ಬರ ಕೊರತೆ ಇಲ್ಲ ಅಂತ ಹೇಳ್ತಿದೆ. ಬ್ಯೂರೋ ರಿಪೋರ್ಟ್, TV9.